2 ದಿನ ಸುರಿದ ಸಣ್ಣ ಮಳೆಗೆ ಹತ್ತಾರು ಅವಾಂತರ ಆಗಿದ್ವು. ನೂರಾರು ಮರಗಳು ಧರೆಗುರುಳಿದ್ವು. ಇಷ್ಟಾದ್ರೂ ಪಾಲಿಕೆ ಮಾತ್ರ ಅಲರ್ಟ್ ಆಗಿಲ್ಲ. ರಸ್ತೆಯಲ್ಲೂ ಇರೋ ಒಣಗಿದ ಮರಗಳು ಬಲಿಗಾಗಿ ಕಾಯ್ದಿವೆ. ಬೆಳಗ್ಗೆ ಬಿರುಬಿಸಿಲು, ಸಂಜೆ ಕೂಲ್. ಕಳೆದ 3 ದಿನಗಳಿಂದ ಬೆಂಗಳೂರಿನಲ್ಲಿ ಕಾಣ್ತಿರೋ ಹವಾಮಾನ ಇದು. ಅದರಲ್ಲೂ ನಿನ್ನೆ ಸಂಜೆಯಂತೂ ಮಳೆರಾಯ ಆರ್ಭಟಿಸಿದ್ದ. ಬೆಂಗಳೂರಿಗೆ ಇನ್ನೂ 2 ದಿನ ಮಳೆ ಎಚ್ಚರಿಕೆ ಇದ್ರೂ ಇವತ್ತು ಮಾತ್ರ ವರುಣ ಪ್ರತ್ಯಕ್ಷ ಆಗಿಲ್ಲ. ಬೆಂಗಳೂರಿಗೆ ಇನ್ನೂ 2 ದಿನ ಮಳೆ ಅಲರ್ಟ್. ಬೆಳಗ್ಗೆ ಹಾಟ್, ಸಂಜೆ ಕೂಲ್. ರಾಜಧಾನಿ ಬೆಂಗಳೂರಿನಲ್ಲಿ ಮುಂಗಾರು ಪೂರ್ವ ಮಳೆ ಆರ್ಭಟಿಸುತ್ತಿದೆ. ಮೊನ್ನೆ ಹಾಗೂ ನಿನ್ನೆ ಬಿರುಗಾಳಿ, ಸಿಡಿಲಿನ ಆರ್ಭಟದ ಜೊತೆ ಸುರಿದ ಮಳೆಗೆ ಸಿಟಿ ಮಂದಿ ಹೈರಾಣಾಗಿದ್ರು. ಬೆಂಗಳೂರಿಗೆ ನಿನ್ನೆ ಆರೆಂಜ್ ಅಲರ್ಟ್ ನೀಡಿದ್ದ ಹವಾಮಾನ ಇಲಾಖೆ ನಾಳೆ ನಾಡಿದ್ದು ಸೇರಿದಂತೆ ಇನ್ನು 2 ದಿನ ಮಳೆಯ ಮುನ್ಸೂಚನೆ ನೀಡಿದೆ. ಇಂದು ಕೂಡ ಮಳೆ ಅಲರ್ಟ್ ಇತ್ತಾದ್ರೂ ಸಂಜೆ ತನಕ ವರುಣ ಕಾಣಿಸಿಕೊಂಡಿಲ್ಲ. ಈ ಮಳೆ ಆಟ ಒಂದ್ ಕಡೆಯಾದ್ರೆ ಬಿಬಿಎಂಪಿ ನಿರ್ಲಕ್ಷ್ಯಕ್ಕೆ ಜನ ಜೀವ ಭಯದಲ್ಲೇ ಓಡಾಡುವಂತಾಗಿದೆ. ಮಳೆ ಶುರುವಾಗ್ತಿದ್ರು ಎಚ್ಚೆತ್ತುಕೊಳ್ಳದ ಪಾಲಿಕೆ. ಉರುಳಿ ಬೀಳ್ತಿವೆ ಮರಗಳು, ಜನ ಜೀವ ಭಯದಲ್ಲೇ ಓಡಾಟ. ಮಳೆ ಒಂದ್ ಕಡೆಯಾದ್ರೆ ಗಾಳಿಯಿಂದಾಗಿ ಬೆಂಗಳೂರಿನ ಹಲವು ಏರಿಯಾಗಳಲ್ಲಿ ಮರಗಳು ಧರೆಗೆ ಉರುಳುತ್ತಿವೆ. 2 ದಿನದಲ್ಲೇ 100ಕ್ಕೂ ಹೆಚ್ಚು ಮರಗಳು ಬುಡಮೇಲಾಗಿವೆ. ಕಬ್ಬನ್ ಪಾರ್ಕ್ ರಸ್ತೆ, ಮಲ್ಲೇಶ್ವರಂ ಸೇರಿ ಹಲವೆಡೆ ಮರಗಳು ಒಣಗಿ ನಿಂತಿದ್ರು ಪಾಲಿಕೆ ಈ ಕಡೆ ಗಮನ ಹರಿಸಿಲ್ಲ. ಒಣಗಿದ ಮರಗಳನ್ನ ತೆರವು ಮಾಡ್ತೀವಿ ಅಂತ ಹೇಳ್ಕೊಟ್ಟಿದ್ದಂತ ಪಾಲಿಕೆ ನಿದ್ದೆಗೆ ಜಾರಿದೆಯಾ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ. ಬಿಬಿಎಂಪಿಯ ಅರಣ್ಯ ವಿಭಾಗ ಮಾತ್ರ ಬರೀ ಕಂಟ್ರೋಲ್ ರೂಮ್ನ ನಂಬರನ್ನು ಮಾತ್ರ ಡಿಸ್ಪ್ಲೇ ಮಾಡಿ ಸೈಲೆಂಟ್ ಆಗಿ ಜಾರಿರುವಂಥದ್ದು. ಅಂದರೆ ಫೀಲ್ಡ್ಗಿಳಿದು ಆ ಮರಗಳನ್ನು ಮಳೆ ಬಂದು ಅವಾಂತರ ಸೃಷ್ಟಿಯಾಗೋಕ್ಕೂ ಮೊದಲೇ ತೆರವು ಮಾಡುವ ಕೆಲಸವನ್ನು ಮಾಡ್ತಾ ಇಲ್ಲ. ಇದು ಈಗ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣ ಆಗಿದೆ. ಮುಂಗಾರು ಮುನ್ನವೇ ಒಣಗಿದ ಮರಗಳ ತೆರವಿಗೆ ಅಂತಾನೆ ಪಾಲಿಕೆಯ ಅರಣ್ಯ ವಿಭಾಗ ಹಣ ಮೀಸಲಿಡುತ್ತೆ. ಆದರೆ ಅದೇ ಹಣ ಸರಿಯಾಗಿ ಬಳಕೆ ಆಗ್ತಿಲ್ಲ. ಪಾಲಿಕೆ ನಿರ್ಲಕ್ಷ್ಯದ ವಿರುದ್ಧ ಬೈಕ್ ಸವಾರರು, ಆಟೋ ಚಾಲಕರು ಆಕ್ರೋಶಗೊಂಡಿದ್ದಾರೆ. ಕಟ್ ಮಾಡಲಿಲ್ಲ ಅಂದರೆ ದಿನನಿತ್ಯ ಸಾಯ್ತಾನೆ ಇರ್ತಾರೆ. ಮಳೆ ಬಂದರೂ ಜನ ಸಾಯ್ತಾನೆ ಇರ್ತಾರೆ. ಪರಿಹಾರ ಅಂತ ಹೋದರೆ ಅಲ್ಲಿನ ಅಧಿಕಾರಿಗಳು ಲಂಚ ಅವ್ರಿಗೆ 5 ಲಕ್ಷ ಪರಿಹಾರ ಮಾಡಿದ್ರೆ ಅವ್ರಿಗೆ ಬರೋ ಅಷ್ಟರಲ್ಲಿ 1 ಲಕ್ಷ ಎಲ್ಲ ಲಂಚ ಕೊಡಬೇಕು. ಲಂಚ ಕೊಡ್ದಲ್ಲಾದ್ರೆ ಬಿಲ್ ಪಾಸ್ ಆಗಲ್ಲ. ಕೇಸ್ ವರ್ಕೊಂಡು ಮನೆಗೆ, ಆಫೀಸ್ಗೆ, ಮನೆಗೆ ಅಲ್ಲೋಗ್ರಿ ಇಲ್ಲೋಗ್ರಿ ಎಲ್ಲೋಗ್ರಿ ಸತಾಯಿಸ್ತಾ ಇರ್ತಾರೆ. ಅವ್ರ ಕೈಗೆ ದುಡ್ಡು ಬರೋ ಅಷ್ಟರಲ್ಲಿ 5 ಲಕ್ಷ ಆದರೆ 1 ಲಕ್ಷ ಕೈಗೆ ಸಿಗೋದು. ಅದು ಸಿಗೋದು ಗ್ಯಾರಂಟಿ ಇಲ್ಲ. 2 ದಿನ ಸಣ್ಣ ಮಳೆ ಬಂದಿದೆ ಅಷ್ಟೇ. ಈ ಸಣ್ಣ ಮಳೆಯೇ ಇಷ್ಟೊಂದು ಅವಾಂತರ ಸೃಷ್ಟಿಸಿದೆ. ಮುಂಗಾರು ಆರಂಭವಾದ್ರೆ ದೊಡ್ಡ ಸಂಕಷ್ಟವೇ ಎದುರಾಗಲಿದ್ದು ಪಾಲಿಕೆ ಅಧಿಕಾರಿಗಳು ಇನ್ನಾದರೂ ನಿದ್ದೆಯಿಂದ ಎದ್ದೇಳಬೇಕಿದೆ. ಶಾಂತಮೂರ್ತಿ, TV9 ಬೆಂಗಳೂರು.